ಚಾಮರಾಜಪೇಟೆ ಹಸುವಿನ ಕೆಚ್ಚಲು ಕುಯ್ದಂತ ಘಟನೆ ಇನ್ನು ಮರೆಮಾಚಕ್ ಮುಂಚೆನೆ ಹೊನ್ನಾವರದಲ್ಲಿ ಕೂಡ ಹಸುವಿನ ಕರುವನ್ನ ಕಟ್ ಮಾಡಿರುವಂಥದ್ದು. ಒಂದು ರೀತಿ ಕರ್ನಾಟಕದಲ್ಲಿ ಗೋವಿಗಳಿಗೆ ರಕ್ಷಣೆ ಇಲ್ಲ, ಗೋಮಾತೆಗೆ ರಕ್ಷಣೆ ಇಲ್ಲ, ಪುಣ್ಯಕೋಟಿಗೆ ರಕ್ಷಣೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಆಗ್ತಾ ಇದೆ. ಸರ್ಕಾರಕ್ಕೆ ಇದು ಯಾವ ಕಿವುಡ ಸರ್ಕಾರ ಆಗಿದೆ, ಕಿವುಡು ಕಣ್ಣಿಲ್ದ ಸರ್ಕಾರ ಇದು. ಇಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರು ಕೂಡ ಈ ಸರ್ಕಾರ ಮತ್ತೆ ಏನೋ ದೊಡ್ಡದಾಗಿ ಸಮಾವೇಶ ಬೇರೆ ಮಾಡ್ತಾ ಇದೆ. ಏನೋ ಗಾಂಧಿಯ ನೆನಪುಗಳಂತ. ಇದು ಡೂಪ್ಲಿಕೇಟ್ ಕಾಂಗ್ರೆಸ್ಸಿನ ಗಾಂಧಿ, ಇದು ಡೂಪ್ಲಿಕೇಟ್. ಆ ಗಾಂಧಿ ಒರಿಜಿನಲ್ ಅವರು. ಇಲ್ಲಿ ಇವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಡೂಪ್ಲಿಕೇಟ್ ಗಾಂಧಿ. ಇದು ಈ ಡೂಪ್ಲಿಕೇಟ್ ಗಾಂಧಿಗಳ ಸಮಾವೇಶ. ಸ್ವಾತಂತ್ರ್ಯ ತಂದಿದ್ದು ಆ ಗಾಂಧಿ. ಇವರ ಯಾರು ಈಗಿರುವಂತ ಕಾಂಗ್ರೆಸ್ ಅವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದಾರೆ? ಸೋನಿಯಾ ಗಾಂಧಿ ಮಾಡಿದಾರ? ಅವ್ರು ಇಟಲಿಯಲ್ಲಿದ್ರು. ರಾಹುಲ್ ಗಾಂಧಿ ಮಾಡಿದಾರ? ಪ್ರಿಯಾಂಕಾ ವಡೇರಾ ಮಾಡಿದಾರ? ಇವರೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್ ಅವರು, ಡೂಪ್ಲಿಕೇಟ್ ಗಾಂಧಿ ಹೆಸರು ಹೇಳ್ಕೊಂಡು ಬಂದಿರುವಂಥವ್ರು. ಅದರಿಂದ ಕರ್ನಾಟಕದಲ್ಲಿ ಒಂದು ರೀತಿ ಸರ್ಕಾರ ಸತ್ತೋಗಿರೋ ಸರ್ಕಾರ ಇದು. ಕಿವಿ ಕಣ್ಣು ಏನು ಇಲ್ಲದೆ ಇರುವಂತ ಸರ್ಕಾರ. ಕಾನೂನು ಇಲ್ಲಿ ಗೃಹ ಸಚಿವರು ಯಾರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಎಲ್ಲಾ ಸಚಿವರು ಕೂಡ ಗೃಹ ಇಲಾಖೆಯಲ್ಲಿ ಕೈ ಆಡಿಸ್ತಾ ಇದ್ದಾರೆ. ಮತ್ತು ಲಂಚಾವತಾರ, ಭ್ರಷ್ಟಾಚಾರ, ಲಂಚಾವತಾರ ಅಂತೂ ಮಿತಿಮೀರಿದೆ. 60% ಕಮಿಷನ್ ಇಲ್ಲದೆ ಏನು ಈ ಸರ್ಕಾರದಲ್ಲಿ ಒಂದು ಫೈಲು ಮೂವ್ ಆಗಲ್ಲ. 60% ಕಮಿಷನ್ ಇದ್ರೆ ಈ ಸರ್ಕಾರದಲ್ಲಿ ಫೈಲ್ ಮೂವ್ ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಆ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ. ಮತ್ತೊಂದು ವಿಜಯಪುರದ ಕಾರ್ಮಿಕರನ್ನ ಬೀದಿಯಲ್ಲೇ ನಿಲ್ಲಿಸಿ ಹೊಡಿತಾ ಇರುವಂತ ಹೃದಯ ವಿದ್ರಾಯಕ ದೃಶ್ಯವನ್ನು ಕೂಡ ನಾವು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಅಂದ್ರೆ ಬೀದಿಯಲ್ಲಿ ಇಟ್ಕೊಂಡು ಇಷ್ಟೆಲ್ಲ ರಾಜಾರೋಷ ಹೊಡಿತಾರೆ ಅಂತಂದ್ರೆ ಪೊಲೀಸರ ಬಗ್ಗೆ, ಈ ರಾಜ್ಯದಲ್ಲಿರುವಂತ ರೌಡಿಗಳಿಗೆ, ದರೋಡೆಕೋರರಿಗೆ ಏನ್ ಮೆಸೇಜ್ ಹೋಗ್ತಾ ಇದೆ? ಅಂದ್ರೆ ನಿಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ಈ ಕಾರ್ಮಿಕರ ಗೋಳನ್ನು ಕೂಡ ನೋಡುವುದು. ಒಂದ್ ಕಡೆ ಅಧಿಕಾರಿಗಳ ತಾವು ಗುಂಡಾರಿಸಿ ಬ್ಯಾಂಕಲ್ಲಿ ದರೋಡೆ ಮಾಡ್ತಾರೆ, ಇನ್ನೊಂದ್ ಕಡೆ ರಸ್ತೆಯಲ್ಲಿ ಕಾರ್ಮಿಕರನ್ನ ಥಳಿಸ್ತಾರೆ. ಇದೆಲ್ಲವನ್ನ ನೋಡ್ಕೊಂಡು ಸರ್ಕಾರ ಸುಮ್ಮನೆ ಕೂತಿದೆಯಲ್ಲ. ಇದೊಂದು ಕುಂಭಕರ್ಣೆಯಲ್ಲಿ ನಿದ್ದೆ ಮಾಡ್ತಾ ಇರುವಂತ ಸರ್ಕಾರ. ಇಂಥ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ 20 ತಿಂಗಳಲ್ಲಿ 20 ಹಗರಣಗಳು, ಕಾನೂನು ಸುವ್ಯವಸ್ಥೆ ಅಂತೂ ಕೈ ಚೆಲ್ಲಿರುವಂತ ಒಂದು ಸರ್ಕಾರವನ್ನ ಯಾರು ನೋಡಕ್ ಸಾಧ್ಯ ಇಲ್ಲ. ಅಂತ ಒಂದು ದರಿದ್ರ ಸರ್ಕಾರ ನಾವು ನೋಡ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.